ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಮಧು ಮಾತಾಡ್ತಾ ಇದ್ದೀನಿ. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಮತ್ತೊಂದು ಅಮ್ಮನ ಅಡಿಗೆ ಹೀರೆಕಾಯಿ ಪಲ್ಯ. ಮಮ್ಮಿ ಇವತ್ತು ಹೀರೆಕಾಯಿ ಪಲ್ಯ ಮಾಡ್ತಿದ್ದೀರಾ? ರೆಡಿನಾ? ರೆಡಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ, ಟೊಮೊಟೊ ಎಲ್ಲ ತೊಳೆದು ಹೆಚ್ಕೊಂಡಿದ್ದೀವಿ, ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಎಣ್ಣೆ. ಇದು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋದು. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಕುಶನಿಕಾಳು ಮತ್ತು ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಜೀರಿಗೆ, ಸಾಸಿವೆ, ಸ್ವಲ್ಪ ಹುಣಸೆ ರಸನ ಹಿಂಡಿ ಇಟ್ಕೊಂಡಿದ್ದೀವಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮೆಣಸಿನ್ಕಾಯಿ, ಕೊತ್ತಂಬರಿನ ರುಬ್ಬಿ ಇಟ್ಕೊಂಡಿದ್ದೀವಿ ಅಷ್ಟೇ. ಸ್ವಲ್ಪ ಭಾಳ ನುಣ್ಣಕ್ಕೆ ಆಗಬಾರ್ದು, ಮೀಡಿಯಮ್ ಇರಬೇಕು. ಇದು ಮತ್ತು ಅರಿಶಿನ ಮತ್ತು ಹೀರೆಕಾಯಿ. ಇದು 4 ಹೀರೆಕಾಯಿ, ಮೀಡಿಯಮ್ ಸೈಜ್ ಇರೋ 4 ಹೀರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀವಿ. ಬಾಣಲಿಲಿ ಎಣ್ಣೆ ಹಾಕಿಡಬೇಕು, ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದರೆ ತುಂಬ ರುಚಿ ಬರುತ್ತೆ ಇದು ಪಲ್ಯ. ಅದಕ್ಕೆ ಬೆಲ್ಲ ಸ್ವಲ್ಪ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿದ್ದೀವಿ, ಜೀರಿಗೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ. ಒಂದು ಈರುಳ್ಳಿನ ಹೆಚ್ಚಿ ಹಾಕಿದ್ದೀವಿ. ಅದನ್ನು ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು. ಪೇಸ್ಟ್ ಬರೀ ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿದ್ದೀವಿ. ಸ್ವಲ್ಪ ಖಾರ ಇದೆ ನಮ್ಮದು, ನಿಮ್ಮದು ಖಾರ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ. 4 ಹೆಚ್ಚಿಡ್ಕೊಂಡಿದ್ದಲ್ಲ ಹೀರೆಕಾಯಿ, ಅದಕ್ಕೆ ಹಾಕ್ತಾ ಇದ್ದೀವಿ. ಸ್ವಲ್ಪ ನೀರು ಹಾಕಬೇಕು. ತಕ್ಕಷ್ಟು ಉಪ್ಪು, ಸರ್ಕ. ಇದು ಕುದೀತಾ ಇದೆ, ಬೇಯ್ತಾ ಇದೆ. ಇವಾಗ ಸ್ವಲ್ಪ ಅರಿಶಿನ ಹಾಕಬೇಕು, ಅರ್ಧ ಸ್ಪೂನಷ್ಟು. ಟೊಮೊಟೊ ಹಾಕ್ತಾ ಇದ್ದೀವಿ. ಇದು ಹೀರೆಕಾಯಿ ಎಲ್ಲ ಬೇಗ ಬೇಯುತ್ತಲ್ಲ ಬೇಗ. ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ. ಇದು 1 ಚಮಚ, 1.5 ಸ್ಪೂನ್ ಹಾಕಿದ್ದಾರೆ. ಹೀರೆಕಾಯಿ ಪಲ್ಯ ಎಲ್ಲರೂ ಮಾಡ್ತೀವಿ ಏನಪ್ಪ ಅನ್ನೋಂಗಿಲ್ಲ. ಒಬ್ರೊಬ್ರು ಊರಲ್ಲಿ ಒಂದೊಂದು ಥರ ಅಡುಗೆಗಳು ಇರ್ತವೆ. ಇದು ಅದಕ್ಕೆ ಮತ್ತೆ ತೋರ್ಸೋಣ ಅಂತ ಅಂದ್ಕೊಂಡ್ವಿ. ಎಲ್ಲರೂ ಒಂದೊಂದು ಚೇಂಜಸ್ ಇರುತ್ತೆ, ಒಂದು ಏನಾದರೂ ಚೇಂಜಸ್ ಇದ್ದೇ ಇರುತ್ತೆ. ಇದು ಪುಡಿ ಕುಶನಿಕಾಳು ಮತ್ತು ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿರೋದು 3 ಚಮಚ. ಇದಕ್ಕೆ ಕುಶನಿಕಾಳು ಅಂತಾರೆ, ಮತ್ತಿನ್ನೊಂದು ಗೂರಾಳು ಅಂತಲೂ ಕರೀತಾರೆ. ಬೆಲ್ಲ ಇಷ್ಟೇ ಸ್ವಲ್ಪ ಹಾಕಬೇಕು, ಸಿಹಿಗೆ ಮತ್ತು ರುಚಿಗೆ. ಹುಣಸೆ ಹುಳಿ ಲಾಸ್ಟಿಗೆ ಬಿಡ್ತಾ ಇದ್ದೀವಿ, 2 ಚಮಚ. 2 ಚಮಚ. ಯಾಕಂದರೆ ಟೊಮೊಟೊ ಹಾಕಿರ್ತೀವಿ, ಹುಳಿ ಇರುತ್ತೆ, ನೋಡ್ಕೊಂಡು ಅದಕ್ಕೆ ಹುಣಸೆ ರಸ ಹಾಕಬೇಕು. ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ. ಸ್ವಲ್ಪ ನೀರಿದೆ, ಇದು ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಗಟ್ಟಿ ಆಗಬೇಕು. ಕುದ್ದು ಅಷ್ಟರೊಳಗೆ ಅದು ಚೆನ್ನಾಗೂ ಬೇಯುತ್ತೆ ಹೀರೆಕಾಯಿ. ಇವಾಗ ಕೊತ್ತಂಬರಿ ಹಾಕಿದ್ದೀವಿ ಲಾಸ್ಟಿಗೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ಅನ್ನಕ್ಕೂ, ರೊಟ್ಟಿಗೂ ಮತ್ತು ಚಪಾತಿಗೂ. ರಸಪಲ್ಯ ಥರ, ಇದು ಒಂಥರ ರಸಪಲ್ಯ ಥರ ತುಂಬ ಟೇಸ್ಟ್ ಇರುತ್ತೆ. ಒಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಆ ಸಾಂಬಾರು ಪುಡಿ ಹಾಕಿರ್ತೀವಲ್ಲ, ಆ ಫ್ಲೇವರ್ ಅಂತೂ ತುಂಬ ಘಮ ಘಮ ಅನ್ನುತ್ತೆ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ಅಂತ ತೋರಿಸ್ತೀನಿ.